ಜನಪ್ರಿಯ ನಾಯಕ ಹಜ್ ಮತ್ತು ವಕ್ಫ್ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಆಜಾದ್ ನಗರ ವಾರ್ಡ್ ನಂಬರ್ 141ರಲ್ಲಿ ಮೇಲ್ಸೇತುವೆ ಪಾದಚಾರಿ ಮಾರ್ಗಕ್ಕೆ ಶಂಕುಸ್ಥಾಪನೆ ಮಾಡಿದರು. ರಾಯಪುರಂ ವಾರ್ಡ್ನ 137ರಲ್ಲಿ 50 ಹಾಸಿಗೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನರಲ್ ಆಸ್ಪತ್ರೆ ಉದ್ಘಾಟಿಸಿದರು. ಹಾಗೂ ಕೋಟೆ ಹೈಸ್ಕೂಲ್ ಆವರಣ ಚಾಮರಾಜಪೇಟೆ ವಾರ್ಡ್ ನಂಬರ್ 140ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಶತಾಯುಷಿ ಎಚ್.ಎಸ್. ದೊರೆಸ್ವಾಮಿ ಸಭಾಂಗಣ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ಕಾರ್ಪೊರೇಟರ್ ಸುಜಾತ ಡಿಸಿ ರಮೇಶ್ ಅವರು, ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಅವರು ಮತ್ತು ಕಾರ್ಪೊರೇಟರ್ ಸೀಮಾ ಅಲ್ತಾಫ್ ಖಾನ್ ಅವರು ಮತ್ತು ಪಕ್ಷದ ಮುಖಂಡರು ಭಾಗವಹಿಸಿದ್ದರು. ನಮ್ಮ ಚಾಮರಾಜಪೇಟೆಯಲ್ಲಿ TR ಮಿಲನ ಮಶಾನ 2,80,00,000 ವೆಚ್ಚದಲ್ಲಿ ಇವತ್ತು ಭಾಳ ಕೆಟ್ಟದಾಗಿತ್ತದು. ಎಲ್ಲ ಥರ ಒಂದು ಇದು ಮಾಡಿ ಅನ್ನ 2,80,00,000 ಅದೊಂದು ಇನಾಗ್ರೇಷನ್ ಮಾಡಿದ್ವಿ. ಆಮೇಲೆ ನಮ್ಮಲ್ಲಿ ರಾಯಪುರ ವಾರ್ಡಲ್ಲಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಜನಗಳಿಗೆ. ಏನಕ್ಕೆ ಪಾಪ ಜನಸಂಖ್ಯೆಯಲ್ಲಿ ಜಾಸ್ತಿ ಇರೋದು 135, 136, 137ಅಲ್ಲಿ ಅವ್ರು ಹಾಸ್ಪಿಟಲ್ ಬರಬೇಕಾದ್ರೆ ವಿಕ್ಟೋರಿಯಾ ಬರಬೇಕು, ಇಲ್ಲ ಬೋರಿಂಗ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿ, ಇಲ್ಲ ನಿಮಾನ್ಸ್ ಹೋಗಬೇಕಾಗಿತ್ತು. ಅಲ್ಲೇ ಹಾಸ್ಪಿಟಲ್ ಕಟ್ಟಿ ಅಂತ ಒಂದು ಬೇಡಿಕೆ ಇತ್ತು. ಅಲ್ಲಿ 50 ಬೆಡ್ ಹಾಸ್ಪಿಟಲ್ ಮಾಡಿ ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ. ಪಕ್ಕದಲ್ಲಿ ಹೆರಿಗೆ ಹಾಸ್ಪಿಟ್ಲ್ ಇತ್ತು, ಅದು ಭಾಳ ವರ್ಷದಿಂದ ಇತ್ತದು, ಭಾಳ ಸಣ್ಣ ಇತ್ತು. ಇದು ಜನಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಆ ಹೆರಿಗೆ ಹಾಸ್ಪಿಟಲನ್ನು ಅದಕ್ಕೆ ಡೆಮಾಲಿಷ್ ಮಾಡಿ ಹೊಸ ಹಾಸ್ಪಿಟಲ್ ಕಟ್ಟಬೇಕಂತ 11 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ವಾರದಲ್ಲಿ ಅದನ್ನು ಗುದ್ಲಿ ಪೂಜೆ ಮಾಡ್ತಾಯಿದ್ದೀನಿ ನನ್ನಿದ್ದಲ್ಲಿ. ಆಮೇಲೆ ನಮ್ಮ ಈ ವಾರ್ಡಲ್ಲಿ ವಾಟರ್ ಪ್ಲ್ಯಾಂಟ್ಗಳು 2 ವಾಟರ್ ಪ್ಲ್ಯಾಂಟ್ಗಳು, ಆಮೇಲೆ ಗ್ಯಾಸ್ ಕನೆಕ್ಷನ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆಮೇಲೆ ನಮ್ಮ ಒಂದು ಸ್ಕೂಲ್ ಓಪನ್ ಮಾಡಿದ್ವಿ ನಾವು. ದೊರೆಸ್ವಾಮಿ ಅವರು ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಭಾಳ ಜನಗಳದ್ದು ಬೇಡಿಕೆ ಇತ್ತು, ಒಂದು ಸ್ಕೂಲ್ ಕಟ್ಟಡನ ಕ್ಲಾಸ್ ರೂಮ್ ಮಾಡಿ ಆ ದೊರೆಸ್ವಾಮಿ ಹೆಸರು ಇಡಿ ಅಂತ. ಏನಕ್ಕೆ ದೊರೆಸ್ವಾಮಿ ಅವ್ರದ್ದೆಲ್ಲ ನಮಗೆಲ್ಲ ಗೊತ್ತಿದ್ದಂಗೆ ಇವತ್ತು 101 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವ್ರು ಮೊದಲೇ ಆಗಿ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಅವರು ಬರಬೇಕಾಗಿತ್ತು. ಅವ್ರಿಗೋಸ್ಕರ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ.